ಎಲ್ಲರಿಗೂ ವಿಕ್ಟೋರಿಯಾ ಬ್ಯಾಚ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕಂಪ್ಲೀಟ್ ಗುಜರಾತ್ ರಾಜ್ಯದ ಡಿಸ್ಕಷನ್. ಕಂಪ್ಲೀಟ್ ಗುಜರಾತ್ ರಾಜ್ಯದ ಬಗ್ಗೆ ನಮಗೆ ಏನು ಇದಕ್ಕೆ ಪೊಲಿಟಿಕಲ್ ಜಿಯೋಗ್ರಫಿ ಅಂತೀವಿ ನಾವು. ಭೂಗೋಳ ಶಾಸ್ತ್ರವನ್ನು ಸ್ಪರ್ಧಾತ್ಮಕ ಪರೀಕ್ಷೆದೊಳಗೆ 6 ಭಾಗ ಮಾಡ್ತೀವಿ. ವರ್ಲ್ಡ್ ಪೊಲಿಟಿಕಲ್ ಜಿಯೋಗ್ರಫಿ, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಪೊಲಿಟಿಕಲ್ ಜಿಯೋಗ್ರಫಿ, ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕನ್ ಪೊಲಿಟಿಕಲ್ ಜಿಯೋಗ್ರಫಿ, ಕರ್ನಾಟಕನ್ ಫಿಸಿಕಲ್ ಜಿಯೋಗ್ರಫಿ. ಹಾಗಾದರೆ ಇದು ಇಂಡಿಯನ್ ಪೊಲಿಟಿಕಲ್ ಜಿಯೋಗ್ರಫಿ. ಗುಜರಾತ್ ರಾಜ್ಯದ ಉಪನಾಮಗಳು ಏನೇನದಾವ? ಮೊದಲನೇ ಹಿಡಿದು ಏನ್ ಕರೀತಾರ? ಅನರ್ಥ ಎಂದು ಕರೆಯಲಾಗುತ್ತಿತ್ತು. ಸೌರಾಷ್ಟ್ರ. ಸೌ ಅಂದ್ರೆ 100 ರಾಜಮನೆತನಗಳು ಆಳುತ್ತಿದ್ದವು. ಹಾಗಾಗಿ ಇದು ಸೌರಾಷ್ಟ್ರ 100 ರಾಜಮನೆತನಗಳು ಆಳುತ್ತಿದ್ದವು. ಅದು ಎಲ್ಲಿ ಅಂದ್ರೆ ಗುಜರಾತಿನ ಕಾಥೇವಾಡ ಪ್ರಸ್ಥಭೂಮಿಗೆ ಹಂಗತ್ತಿದ್ರು. ಉತ್ತರ ಗುಜರಾತ್ಕ ಅನರ್ಥಾತರ ಲತಾ ಎಂದರೆ ದಕ್ಷಿಣದ ಗುಜರಾತ್. ಕೂರ್ಜರ ಪ್ರತಿಹಾರರ ನಾಡು. ಪ್ರತಿಚ ವರುಣ. ಇಷ್ಟೆಲ್ಲ ಗುಜರಾತದ ಹಳೆ ಹೆಸರುಗಳು. UPSC ಪ್ರೀವಿಯಸ್ ಕ್ವಶನ್ ಗುಜರಾತ್ ರಾಜ್ಯ ರಚನೆಯಾಗಿದ್ದು ಹೊಂದಿಸಿ ಬರೆಯದ 1960 ಮುಂಬೈ ಪ್ರಾಂತ್ಯದಿಂದ ವಿಭಜನೆ ಆಯಿತು. ಈಗಿನ ರಾಜಧಾನಿ ಯಾವುದಂದ್ರೆ ಗಾಂಧಿನಗರದ. ಮೊದಲ ರಾಜಧಾನಿ ಯಾವುದಿತ್ತು ಅಂದ್ರ ಹಳೆಯ ರಾಜಧಾನಿ ಅಹಮದಾಬಾದ್, ಈಗಿನ ರಾಜಧಾನಿ ಗಾಂಧಿನಗರ. ಗುಜರಾತಿನಲ್ಲಿ ದೊಡ್ಡದಾದ ನಗರ ಅಹಮದಾಬಾದ್. ಆದರೆ ಅಹಮದಾಬಾದ್ ಮತ್ತು ಗಾಂಧಿನಗರ ಎರಡೂ ಇರುವುದು ಸಬರ್ಮತಿ ನದಿ ದಡದಲ್ಲಿ. ಗುಜರಾತಿನ ಹೈಕೋರ್ಟಿನ ಕೇಂದ್ರ ಅಹಮದಾಬಾದ್. ಗುಜರಾತಿನ ಹಳೆಯದಾದ ರಾಜಧಾನಿ ಅಹಮದಾಬಾದ್. ಅಹಮದಾಬಾದ್ ಇರುವುದು ಸಬರ್ಮತಿ ನದಿಯ ದಡದಲ್ಲಿ. ಅಹಮದಾಬಾದಿನ ಹಳೆಯ ಹೆಸರು ಭಾಗ್ಯ ಅಂದ್ರೆ ಅದಕ್ಕೇನಂತ ಕರೀತಿದ್ರು? ಕರ್ಣಾವತಿ ನಗರ ಎಂದು ಕರೆಯುತ್ತಿದ್ದರು. ಗುಜರಾತಿನಲ್ಲಿ ದೊಡ್ಡದಾದ ನಗರ ಅಹಮದಾಬಾದ್. ಗುಜರಾತಿನಲ್ಲಿ ಏಕಸದನ ಅದ. ಹಾಗಾದ್ರೆ ಭಾರತದಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆಗಳು ಎಲ್ಲೆಲ್ಲಿ ಅದಾವ? ದ್ವಿಸದನ ಶಾಸಕಾಂಗ ವ್ಯವಸ್ಥೆಗಳು ಕಂಡು ಬರುವುದು ಭಾರತದಲ್ಲಿ. 1 ಕರ್ನಾಟಕ, ನೆಕ್ಸ್ಟ್ 2ನೇಯದ್ದು ಮಹಾರಾಷ್ಟ್ರ, 3ನೇಯದ್ದು ಉತ್ತರ ಪ್ರದೇಶ್, 4ನೇಯದ್ದು ಬಿಹಾರ್, 5 ತೆಲಂಗಾಣ, 6 ಆಂಧ್ರ ಪ್ರದೇಶ್. ಅಂದ್ರ ಇವು ಭಾರತದಲ್ಲಿ ದ್ವಿಸದನ ಶಾಸಕಾಂಗ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನೂ ಹೊಂದಿರುವ ರಾಜ್ಯಗಳು. ಕರ್ನಾಟಕದ ಮ್ಯಾಗ ಮಹಾರಾಷ್ಟ್ರ, ಯುಪಿ ಪಕ್ಕದಾಗ ಬಿಹಾರ್, ತೆಲಂಗಾಣದ ಕೆಳಗ ಆಂಧ್ರ ಪ್ರದೇಶ್. ಈ ಕಲ್ಪನೆ. ವಿಧಾನಸಭೆಯ ಸ್ಥಾನಗಳು ಗುಜರಾತ್ನಾಗ ಎಟ್ಟವ? 282 ಅದಾವ. ಭಾರತದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವ ರಾಜ್ಯ ಯುಪಿ. ಹೆಚ್ಚು ವಿಧಾನಸಭೆಯ ಸ್ಥಾನ ಹೊಂದಿರುವುದೇ ಯುಪಿ. ಕರ್ನಾಟಕದಲ್ಲಿ ವಿಧಾನಸಭಾ ಸ್ಥಾನಗಳು 224. ಹಾಗಾದ್ರೆ ಗುಜರಾತ್ ರಾಜ್ಯದಲ್ಲಿ ಎಷ್ಟದವ ಅಂದ್ರ 182. ಇಲ್ಲೊಂದು ಮ್ಯಾಜಿಕ್ ಅದ. ಗುಜರಾತ್ ರಾಜ್ಯದ ಸರ್ದಾರ್ ಸರೋವರ ಅಣೆಕಟ್ಟಿನಲ್ಲಿ ನಿರ್ಮಿತವಾದಂತಹ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ. ಗುಜರಾತಿನ ವಿಧಾನಸಭೆಯ ಸಂಖ್ಯೆ 182. ಇದಕ್ಕೆ ಹೋಲಿಕೆಯಾಗಿರುವಂತೆ 182 ಮೀಟರ್ ಎತ್ತರ. ಹಾಗಾದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದರದ್ದು ಎಷ್ಟು ಹೈಟ್ ಅದಂದ್ರೆ 182 ಅದ. ಇದು ಗುಜರಾತಿನ ವಿಧಾನಸಭೆಯ ಸಂಖ್ಯೆ ಅವಲ್ಲ. ಹೌದು, ಕರ್ನಾಟಕದಲ್ಲಿ ವಿಧಾನ ಪರಿಷತ್ತು ಅದ ತಿಳಿದ್ಮೇಲೆ ಅದರ ಸ್ಥಾನಗಳು ಎಷ್ಟು? 75. ಇಲ್ಲೊಂದು ಕ್ವಶನ್. ಕರ್ನಾಟಕದ ವಿಧಾನ ಪರಿಷತ್ತಿನಲ್ಲಿ ಎಷ್ಟು ಸದಸ್ಯರು ಚುನಾಯಿತಗೊಳ್ಳುತ್ತಾರೆ? KSRP PSI ಕೇಳಿದ್ದು. ಕರ್ನಾಟಕದ ವಿಧಾನಸಭೆ, ಕರ್ನಾಟಕದ ವಿಧಾನ ಪರಿಷತ್ತಿನಲ್ಲಿ ಎಷ್ಟು ಸದಸ್ಯರು ಚುನಾಯಿತಗೊಳ್ಳುತ್ತಾರೆ?
75 ಸದಸ್ಯರಲ್ಲಿ 11 ಸದಸ್ಯರು ರಾಜ್ಯಪಾಲರಿಂದ ನಾಮಕರಣ ಮಾಡುತ್ತಾರೆ. ಇವ್ರುಗಳ ತರ ಉಳಿದದ್ದು ಎಷ್ಟು ಅಂದ್ರೆ 64 ಸದಸ್ಯರು ಚುನಾಯಿತಗೊಳ್ಳುವರು. ಎಲೆಕ್ಟೆಡ್ ಮೆಂಬರ್ಸ್ 64, ಟೋಟಲ್ 75, 11 ರಾಜ್ಯಪಾಲರಿಂದ 6 ವರ್ಷದ ಅವಧಿಗಾಗಿ ನಾಮಕರಣಗೊಳ್ಳುವರು. ಇದೇ ಹೇಳ. ನೆಕ್ಸ್ಟ್ ವಾಟ್? ಗುಜರಾತಿನಲ್ಲಿ ಲೋಕಸಭೆಯ ಸ್ಥಾನಗಳು 26. ಹಾಗಾದ್ರೆ ಕರ್ನಾಟಕದಲ್ಲಿ MP ಸ್ಥಾನಗಳು ಲೋಕಸಭೆ ಎಷ್ಟದವ ಅಂತ ಕೇಳ್ತಾರ. ಕರ್ನಾಟಕದಲ್ಲಿ ಲೋಕಸಭೆಯ ಸ್ಥಾನಗಳು 28. ಟೋಟಲ್ ಎಷ್ಟು? 28. ಏನ ಒಂದು ವಾಟ್? ಕರ್ನಾಟಕದಲ್ಲಿ ರಾಜ್ಯಸಭೆಯ ಸ್ಥಾನಗಳು ಎಷ್ಟು? 12. ಗುಜರಾತಿನಲ್ಲಿ 11 ಅದಾವ, ನಮ್ಮಲ್ಲಿ 12 ಅದಾವ. ಅಂದ್ರೆ ಇದರ ಅರ್ಥ ಗುಜರಾತಿನಕ್ಕಿಂತ ಕರ್ನಾಟಕದೊಳಗೆ ಜನಸಂಖ್ಯೆ ಹೆಚ್ಚಿಗೆ ಅದಾರ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಈ ಸ್ಥಾನಗಳು ಹಂಚಿಕೆಯಾಗುವುದು ಬೇಸ್ಡ್ ಆನ್ ದ ಪಾಪ್ಯುಲೇಷನ್, ಜನಸಂಖ್ಯಾ ನೀತಿಯ ಆ ಜನಸಂಖ್ಯಾ ಪ್ರಮಾಣದ ಆಧಾರದ ಮೇಲೆ ಸ್ಥಾನಗಳು ನಿರ್ಧರಿಸುತ್ತವೆ. ಇದರ ಹೈಕೋರ್ಟಿನ ಕೇಂದ್ರ ಎಲ್ಲದಂದ್ರೆ ಅಹಮದಾಬಾದ್. ಅಧಿಕೃತ ಭಾಷೆ ಗುಜರಾತಿಯಾಗಿದೆ. ಸ್ವತಂತ್ರ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ನೇಮಕಗೊಂಡಿದ್ದು ಗುಜರಾತಿನ ಕಾಕಾ ಸಾಹೇಬ್ ಕಾಲೇಕರ್ ಅವರ ಅಧ್ಯಕ್ಷತೆಯಲ್ಲಿ. ಸ್ವತಂತ್ರ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಕಾಕಾ ಸಾಹೇಬ್ ಕಾಲೇಕರ್ ಅವರು ಗುಜರಾತಿನವರು ನೇಮಕಗೊಂಡಿದ್ದು. ಇಡೀ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಹಿಂದುಳಿದ ವರ್ಗಗಳ ಕುರಿತು ಮೀಸಲಾತಿ ಚರ್ಚಿಸಲು ನೇಮಕಗೊಂಡಿದ್ದು ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಜಸ್ಟಿಸ್ ಮಿಲ್ಲರ್ ಆಯೋಗ 1918 ನೇಮಕಗೊಂಡಿತ್ತು. ಮಿಲ್ಲರ್ ಆಯೋಗದ ವರದಿಯಿಂದಾಗಿ ವಿಶ್ವೇಶ್ವರಯ್ಯನವರು ದಿವಾನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅವರು 1912ರಿಂದ 18ರವರೆಗೆ ಮೈಸೂರಿನ ದಿವಾನರಾಗಿದ್ದರು. ಇಲ್ಲೊಂದು ಕ್ವಶನ್, ಮೈಸೂರಿಗೆ ಎಷ್ಟನೇ ದಿವಾನರಾಗಿ ವಿಶ್ವೇಶ್ವರಯ್ಯನವರು ಕಾರ್ಯನಿರ್ವಹಿಸಿದ್ದಾರೆ? ಇದು ಹೇಳಬೇಕು. ಜಸ್ಟಿಸ್ ಮಿಲ್ಲರ್ ಆಯೋಗದ ವರದಿಯಿಂದ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡ್ತಾರ. ಅವರು ರಾಜೀನಾಮೆ ಕೊಟ್ಟ ಬಳಿಕ ಮೊಟ್ಟ ಮೊದಲಿಗೆ ಹಿಂದುಳಿದ ವರ್ಗಗಳಿಂದ ಒಬ್ರು ಮೈಸೂರಿನ ದಿವಾನರಾಗ್ತಾರೆ. ದಿವಾನ್ ಕಾಂತರಾಜ್ ಅರಸ್. ಇದು ನೆನಪಿರಬೇಕು. ಇಲ್ಲಿ ಪಟ್ನೆ ಹೇಳಿ ಏನಾವ ಮಂಡಲ್ ಆಯೋಗ ಅಂತ ಕೇಳಿದ್ದೇವೆ ನಾವು. BP ಮಂಡಲ್. BP ಮಂಡಲ ಆಯೋಗ ನೇಮಕ ಮಾಡಿದ್ದು ಯಾವಾಗ? ಹಾಗಾದರೆ ಅದರ ವರದಿ 1980ಕ್ಕೆ ಜಾರಿಗೆ ಬರ್ತದೆ. 1990 ಅಂದ್ರ BP ಮಂಡಲ್ ಆಯೋಗ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ OBC 27% ಮೀಸಲಾತಿ ಘೋಷಣೆ ಮಾಡ್ತು. BP ಮಂಡಲ್ ಆಯೋಗ ನೇಮಕ ಯಾವಾಗ ಆಗ್ಯದ, ವರದಿ ಯಾವಾಗ ಕೊಟ್ಟು? BP ಮಂಡಲ್ ಆಯೋಗದ ವರದಿಯನ್ನು ಜಾರಿಗೆ ತಂದವರು VP ಸಿಂಗ್ ಪ್ರಧಾನಿ VP ಸಿಂಗ್ BP ಮಂಡಲ ಆಯೋಗದ ವರದಿಯನ್ನು ಜಾರಿಗೆ ತಂದರು. OBC ಸಮುದಾಯಕ್ಕೆ 27% ಮೀಸಲಾತಿ ಕೊಟ್ಟರು. BP ಮಂಡಲ ಮೊದಲು ಯಾವ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದರು? ಇದು ಆನ್ಸರ್ ಮಾಡಿ. BP ಮಂಡಲ್ BP ಮಂಡಲ್ ಅವರು ಯಾವ ರಾಜ್ಯಕ್ಕೆ CM ಆಗಿ ನೇಮಕಗೊಂಡು ಸೇವೆ ಸಲ್ಲಿಸಿದ್ದಾರೆ? ದುವರಾನ ವಿದ್ಯುತ್ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾರ. ಗುಜರಾತ್. ದುವರಾನ ಎಲೆಕ್ಟ್ರಿಕಲ್ ಏನದಂದ್ರೆ ಜನರೇಟ್ ಪ್ಲಾಂಟ್. ದುವರಾನ ವಿದ್ಯುತ್ ಕೇಂದ್ರ ಯಾವ ರಾಜ್ಯದಾಗ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಇದೆ. ನೆಕ್ಸ್ಟ್,
ಗುಜರಾತ್ ರಾಜ್ಯದ ಆಡಳಿತ ಭಾಷೆ ಗುಜರಾತಿಯಾಗಿದೆ. ಗಾಂಧೀಜಿಯವರಿಗೆ ಇಷ್ಟವಾದ ಹಾಡು ವೈಷ್ಣವೋ ಜನತೋ ತೀನ ಕಹಿಯೇ. ಇದನ್ನು ಗುಜರಾತಿನಲ್ಲಿ ಏನದ ಕವಿ ನರಸಿ ಮೆಹ್ತಾ ಅವರು ಬರೆದಿದ್ದು. ಇನ್ನು ನೆಕ್ಸ್ಟ್ ಅಲ್ಲಿ ಜೈ ಜೈ ಗರವಿ ಗುಜರಾತ್ ಅಂತೇಳಿ ಅವರ ರಾಜ್ಯದ ಗೀತೆ ಅದ, ಅದು ನರ್ಮದಾ ಎನ್ನವರು ಬರೆದಾರ. ಇಲ್ಲಿಯ ರಾಜ್ಯದ ಪ್ರಾಣಿ ಯಾವುದು ಅಂದ್ರೆ ಏಸಿಯಾಟಿಕ್ ಸಿಂಹ. ಏಸಿಯಾಟಿಕ್ ಸಿಂಹಗಳು ಎಲ್ಲಿ ಕಂಡು ಬರುತ್ತವೆ? ಗಿರ್ ಅಭಯಾರಣ್ಯ ಗುಜರಾತದಲ್ಲಿ ಕಂಡು ಬರ್ತಾವ. ಪಕ್ಷಿ ಗ್ರೇಟರ್ ಫ್ಲೆಮಿಂಗೋ. ಹೂ ಮ್ಯಾರಿಗೋಲ್ಡ್ ಅಂದ್ರೆ ಚೆಂಡು ಹೂ ಆಗಿವೆ. ಹಣ್ಣು ಮಾವಿನ ಹಣ್ಣು. ಇಲ್ಲೊಂದು ಕಾನ್ಸೆಪ್ಟ್, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಅಂದ್ರೆ ಮಾವಿನ ಹಣ್ಣು. ಭಾರತದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ಕರ್ನಾಟಕ ರಾಜ್ಯದ ಹಣ್ಣು ಯಾವುದು ಅನ್ನೋದು ತಾವು ಅನ್ಸ್ ಮಾಡಿ. ವೃಕ್ಷ ಬನಿಯಾನ್. ಹಾಗಾದರೆ ಭಾರತದ ರಾಷ್ಟ್ರೀಯ ವೃಕ್ಷನು ಬನಿಯಾನ್. ಭಾರತದ ರಾಷ್ಟ್ರೀಯ ವೃಕ್ಷನು ಯಾವ್ದು ಹೇಳಬೇಕು ಅಂದ್ರೆ ಬನಿಯಾನ. ಇದು ಒಂದು ವಾರ್ಡ್. ಇಲ್ಲೊಂದು ಕಾನ್ಸೆಪ್ಟ್ ಹೇಳ್ತೀವಿ. ಬನಿಯಾನದಲ್ಲಿ ಪ್ರಾಪ್ ರೂಟ್ಸ್ಗಳು ಇರುತ್ತವೆ. ಅದರ ವೈಜ್ಞಾನಿಕ ಹೆಸರು ಫೈಕಸ್ ಬೆಂಗಾಲಿನಿಸ್. ಭಾರತದಲ್ಲಿ ಅತಿ ದೊಡ್ಡದಾದ ಬನಿಯಾನ ವೃಕ್ಷ ಇರುವುದು ಕಲ್ಕತ್ತಾದಲ್ಲಿ. ಹಾಗಾದರೆ ಕಲ್ಕತ್ತಾದಲ್ಲಿ ಅದಕ್ಕೆ ಆ ಗಿಡಕ್ಕೆ ಹೆಸರು ಏನು ಕೊಟ್ಟಾರ? ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ವೃಕ್ಷ ಅಂತೇಳಿ ಹೆಸರು ಕೊಟ್ಟಾರ. ಇಂಡಿಯನ್ ಲಾರ್ಜೆಸ್ಟ್ ಬಾಟನಿಕಲ್ ಗಾರ್ಡನ್ ದೊಳಗದರಿ ಅದು. ಭಾರತದಲ್ಲಿ ಅತಿ ದೊಡ್ಡದಾದ ಸಸ್ಯೋದ್ಯಾನ ಎಲ್ಲದ ಅಂದ್ರೆ ಕಲ್ಕತ್ತಾ. ಅದನ್ನ BSI, ಬಿ ಅಂದ್ರ ಬಾಟನಿಕಲ್, ಜಿ ಅಂದ್ರ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ. ಭಾರತದ ಸರ್ವೇಕ್ಷಣಾ ಸಂಸ್ಥೆ ಸಸ್ಯೋದ್ಯಾನ. ಭಾರತದ ದೊಡ್ಡದಾದ ಸಸ್ಯೋದ್ಯಾನ ಕಲ್ಕತ್ತಾ. BSI, ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ, ಕಲ್ಕತ್ತಾ. ಲಾರ್ಜೆಸ್ಟ್ ಬನಿಯಾನ ಟ್ರೀ ಜಗದೀಶ್ ಚಂದ್ರ ಬೋಸ್ ಅವರ ಹೆಸರು ಕೊಟ್ಟಾರ. ಇಷ್ಟೆಲ್ಲ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿಯ ನೃತ್ಯ ಯಾವುದು ಅಂದ್ರೆ ಗಾರ್ಬಾ. ಕರ್ನಾಟಕದಲ್ಲಿ ಯಾವುದು ಅಂದ್ರೆ ಯಕ್ಷಗಾನ. ನಮ್ ಕಂಪ್ಯಾರಿಸನ್ ಮಾಡೋದು, ನಮಗ ಅವರಿಗೆ ಏನ್ ಡಿಫ್ರೆನ್ಸ್ಗಳಲ್ಲ. ಗುಜರಾತ್ನಲ್ಲಿ ಗಾರ್ಬಾ ಎನ್ನುವ ನೃತ್ಯಕ್ಕೆ ಬಹಳ ಹೆಸರುವಾಸಿ. ಆಯ್ತ್ರೆ. ಬಿಹಾರದ CM BP ಮಂಡಲ್ ಆಗಿದ್ದರು. ವೆರಿ ಗುಡ್. ನೆಕ್ಸ್ಟ್, ಗುಜರಾತಿನಲ್ಲಿ ಇತರೆ ಪ್ರಮುಖ ನೃತ್ಯಗಳು. KSISF ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು. ದಾಡಿಯಾ ಗುಜರಾತ್. ತಿಪ್ಪಾನಿ ಪೊಲೀಸ್ ಕಾನ್ಸ್ಟೇಬಲ್ ಗುಜರಾತ್. ಇವು ಎರಡು ಬಹಳ. ಇನ್ನ ನೃತ್ಯ, ಹಲ್ಲಿ ನೃತ್ಯ, ಜನಪದ ನಾಟಕ ನೆನಪಿಡಿಬೇಕು. ಗುಜರಾತಿನಲ್ಲಿ ಕಚ್ಚಾ ತೈಲ ಉತ್ಪಾದನಾ ಸ್ಥಳಗಳು 3 ಅದಾವ. 1 ಕಲೋಲ, 2 ಖಂಬತ್ತ, 3 ಅಂಕಲೇಶ್ವರ. ಇಲ್ಲೊಂದು ವರ್ಡ್ ಅದ, ಹೈಸ್ಕೂಲ್ ಎಕ್ಸಾಮ್ ಕೇಳಿದರೆ HSTR. ಗುಜರಾತಿನಲ್ಲಿ ಕೊರೆಯಲ್ಪಟ್ಟ ಮೊದಲ ಕಚ್ಚಾ ತೈಲ ಬಾವಿ ಅಂಕಲೇಶ್ವರ. ಭಾರತದಲ್ಲಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ ಮಾಡುವ ಈಗಿನ ರಾಜ್ಯ ರಾಜಸ್ಥಾನ್. ಭಾರತದ ಮೊದಲ ಕಚ್ಚಾ ತೈಲ ಬಾವಿ ಆಸಾಮದ ದಿಗ್ಬೋಯಿ. ಭಾರತದ ಮೊದಲ ಕಚ್ಚಾ ತೈಲ ಶುದ್ಧೀಕರಣ ಘಟಕ ಆಸಾಮದ ದಿಗ್ಬೋಯಿ 1901ರಲ್ಲಿ ಪ್ರಾರಂಭ. ಆಸಾಮದಲ್ಲಿ 4 ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. PSI ಕ್ವಶನ್, ಭಾರತದಲ್ಲಿ ದೊಡ್ಡದಾದ ಕಚ್ಚಾ ತೈಲ ಶುದ್ಧೀಕರಣ ಘಟಕ, ಇಂಡಿಯನ್ ಲಾರ್ಜೆಸ್ಟ್ ಆಯಿಲ್ ರಿಫೈನರಿ ಪ್ಲಾಂಟ್ ಎಲ್ಲದ ಅಂತ ಕೇಳ್ತಾರೆ. ಗುಜರಾತಿನ ಜಾಮ್ನಗರ್, ಅದು ಹೇಳಬೇಕು. ಗುಜರಾತಿನಲ್ಲಿ ಜಾಮ್ನಗರ್. ನೆಕ್ಸ್ಟ್ ವರ್ಡ್,
ಗುಜರಾತ್ ರಾಜ್ಯದಲ್ಲಿ ಬರುವಂತಹ ಪ್ರಮುಖ ಬೆಟ್ಟಗಳು ಗಾರ್ಡಾ ಬೆಟ್ಟಗಳು, ಬರ್ಡಾ ಬೆಟ್ಟಗಳು, ಗಿರ್ ಪರ್ವತ ಶ್ರೇಣಿ, ರಾಜಪಿಪ್ಲ, ಬ್ಲ್ಯಾಕ್ ಹಿಲ್ಸ್, ಕಪ್ಪು ಬೆಟ್ಟಗಳು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಬ್ಲ್ಯಾಕ್ ಫಾರೆಸ್ಟ್ ಎಲ್ಲಿದೆ ಅಂತ ಕೇಳ್ತಾರ. ಹೆಸರು ಬ್ಲ್ಯಾಕ್ ಫಾರೆಸ್ಟ್, ಇಟ್ ಇಸ್ ನಾಟ್ ಎ ಫಾರೆಸ್ಟ್. ಬ್ಲ್ಯಾಕ್ ಫಾರೆಸ್ಟ್ ಎಲ್ಲಿದೆ ಅಂದ್ರೆ ಜರ್ಮನಿ. ಬ್ಲ್ಯಾಕ್ ಹಿಲ್ಸ್ ಎಲ್ಲದಾವ ಅಂದ್ರೆ ನಮ್ಮನೆ ಗುಜರಾತ್ ರಾಜ್ಯದಾಗ. ಗುಜರಾತ್ನಲ್ಲಿ ಹರಿಯುವ ಪ್ರಮುಖ ನದಿಗಳು ಲೂನಿ, ಸಬರ್ಮತಿ, ಮಾಹಿ, ನರ್ಮದಾ, ತಪತಿ, ಬನಾಸ, ಸರಸ್ವತಿ, ಹಿಂಗೆಲ್ಲ ಅದಾವ. ಇದರೊಳಗೆ ಪ್ರಮುಖವಾಗಿ ಹೇಳ್ತೀನಿ, ಲೂನಿ ನದಿ ಎಲ್ಲಿ ಅನ್ನೋದನ್ನು ಭೂ ಅಂತರ್ಗತಗೊಳ್ಳುತ್ತದೆ. ಈ ಗುಜರಾತಿನ ಉತ್ತರ ಭಾಗದಲ್ಲಿ ಬರ್ತದಲ್ಲ, ಇದಕ್ಕ ರಾಣಾ ಆಫ್ ಕಚ್ ಅಂತೇಳಿ ಕರೀತಾರೆ. ರಾಣಾ ಆಫ್ ಕಚ್ ಮರುಭೂಮಿಯಲ್ಲಿ ಹಿಂಗ ಬಂದು ಲೂನಿ ನದಿ ಭೂ ಅಂತರ್ಗತವಾಗುತ್ತದೆ. ಲೂನಿ ನದಿ ಭೂ ಅಂತರ್ಗತ ಅಂದ್ರ ಲೂನಿ ರಿವರ್ ಇನ್ಲ್ಯಾಂಡ್ ಡ್ರೈನೇಜ್ ವಾಟರ್ ಸಿಸ್ಟಮ್ ಹೊಂದ್ಯದ. ಭೂಮಿ ಒಳಗನೆ ಹಿಂಗತದ, ಸಮುದ್ರಕ್ಕೆ ಹೋಗಿ ಮುಟ್ಟಂಗಿಲ್ಲ. ಎಲ್ಲಿ ಅಂದ್ರೆ ರಾಣಾ ಆಫ್ ಕಚ್ ಮರುಭೂಮಿ. ಸಾಬರಮತಿ ನದಿ ಅರಾವಳಿದಾಗ ಹುಡ್ತದ, ಕಂಬತ್ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರ ಸೇರ್ತದ. ಈ ಅರಾವಳಿಯೊಳಗ ಹುಟ್ಟಿ ಸಾಬರಮತಿ ಬರ್ತದಲ್ಲ, ಗುಜರಾತಿನ ಗಾಂಧಿನಗರ್ ಮತ್ತು ಅಹಮದಾಬಾದ್ ಎರಡೂ ಇರುವುದು ಸಾಬರಮತಿ ನದಿ ದಡದಲ್ಲಿ. ನೆಕ್ಸ್ಟ್, ಸಾಬರಮತಿ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಮೂರನೆಯ ಉದ್ದವಾದ ನದಿ ಎನಾವನ್, ನರ್ಮದಾ. ಹಿಂಗ್ ಬರ್ತದೆ. ನರ್ಮದಾ ನದಿ ಏನದಂದ್ರ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಜನಿಸಿ ಗುಜರಾತಿನ ಖಂಬತ್ ಕೊಲ್ಲಿಯಲ್ಲಿ ಸಂಗಮಗೊಳ್ಳುತ್ತದೆ. ಇದನ್ನು ಗುಜರಾತಿನ ಜೀವ ನದಿ ಎನ್ನುತ್ತೇವೆ. ನರ್ಮದಾ ನದಿಗೆ ಅಡ್ಡಲಾಗಿ ಸರ್ದಾರ್ ಸರೋವರ ಅಣೆಕಟ್ಟು ಕಟ್ಟಕತ್ತಿದ್ರು. ಆ ಕಟ್ಟಡದ ಎತ್ತರ ಅಂದ್ರೆ ಅಣೆಕಟ್ಟಿನ ಎತ್ತರ ಕಟ್ಟಬಾರದು ಅಂತೇಳಿ ಪರಿಸರವಾದಿಗಳು ಅಂದ್ರೆ ಪರಿಸರ ಹೋರಾಟಗಾರರು ಚಳವಳಿ ಮಾಡಿದ್ರು. ನರ್ಮದಾ ಬಚಾವೋ ಆಂದೋಲನದ ನಾಯಕಿ ಮೇಧಾ ಪಾಟ್ಕರ್. ಅದನ್ನ ಎಲ್ಲಿ ಅಂದ್ರೆ ಗುಜರಾತ್ ಒಳಗೆ ನಡೆದಿದ್ದು. ಇನ್ನ ಒಂದು ತಪತಿ ನದಿ ಇದೆ ಗುಜರಾತ್ದೊಳಗನೆ, ಖಂಬತ್ ಕೊಲ್ಲಿ ಒಳಗನೆ ಸಂಗಮ ಆತು. ತಪತಿ ನದಿ ಇರುವುದು ಗುಜರಾತಿನ ಸೂರತ್ ನದಿ ದಡದಲ್ಲಿ. ಸೂರತ್ತಿನ ಪಕ್ಕದಾಗ ಇದು ಹೋಗಿಬಿಡ್ತದ. ಸೂರತ್ ಹಿ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ತಪತಿ. ತಪತಿ ನದಿಗೆ ಗುಜರಾತಿನಲ್ಲಿ ಒಂದು ಉಕಾಯಿ ಡ್ಯಾಮ, ಎರಡನೆಯದು ಕಕ್ರಪಾರ ಜಲಾಶಯ ಕಟ್ಟಲಾಗಿದೆ. ಉಕಾಯಿ ಮತ್ತು ಕಕ್ರಪಾರ. ನೀವೊಂದು ಆಪ್ಷನ್ ಈ ಕೇಳ್ತೀನಿ, ಮಾಹಿ ನದಿಗೆ ಯಾವ ಡ್ಯಾಮ್ ಕಟ್ಟಲಾಗಿದೆ? ಇದು ಹೇಳ. ಮಾಹಿ ನದಿಗೆ ಗುಜರಾತಿನಲ್ಲಿ ಯಾವ ಡ್ಯಾಮ್ ಕಟ್ಟ್ಯಾರ? ಭಾರತದಲ್ಲಿ ಅತಿ ಉದ್ದವಾದಂತ ಕರಾವಳಿ ತೀರ, ಲಾಂಗೆಸ್ಟ್ ಕೋಸ್ಟ್ ಲೈನ್ ಇನ್ ಇಂಡಿಯಾ, ಗುಜರಾತ್ 1600 ಕಿಲೋಮೀಟರ್ ಅದ ರೀ. ನೆಕ್ಸ್ಟ್ ವರ್ಡ್ ಮತ್ತೇನೇನದ? ಗುಜರಾತಿನಲ್ಲಿ ಕಾಥೇವಾಡ್ ಪರ್ಯಾಯ ದ್ವೀಪವಿದೆ ಅಂದ್ರೆ ಪ್ರಸ್ಥಭೂಮಿ. ಗುಜರಾತ್ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದೊಂದಿಗೆ ಗಡಿ ಹೊಂದಿದೆ. ಪಾಕಿಸ್ತಾನ ಗುಜರಾತಿನ ನಡಬರ್ಕ ಸರ್ ಕ್ರಿಕ್ ಗಡಿ ರೇಖೆ ಇದೆ. ಇದು ಸರ್ ಕ್ರಿಕ್ ಗಡಿ ರೇಖೆ ಎನ್ನುವುದು ಗುಜರಾತ್ ಮತ್ತು ಪಾಕಿಸ್ತಾನದ ಕರಾಚಿ ನಡಬರ್ಕ ಜಲ ವಿಭಜನೆ ಮಾಡ್ತವೆ. ಚಂದ್ರಗುಪ್ತ ಮೌರ್ಯನ ಏನಂದ್ರೆ ಅನುಯಾಯಿ ಪುಷ್ಯಗುಪ್ತ, ಇವನು ಸೌರಾಷ್ಟ್ರದ ರಾಜ್ಯಪಾಲನಾಗಿ ನೇಮಕಗೊಂಡಿದ್ದನು. ಆಗ ಗುಜರಾತಿನ ಜನರಿಗೆ ಕುಡಿಯುವ ನೀರಿನ ಅಪಾರವಾದ ಸಮಸ್ಯೆ ಕಾಡ್ತು. ಅವಾಗ ಪುಷ್ಯಗುಪ್ತನು ಗಿರನಾರ ಅಥವಾ ಜುನಾಗಢದಲ್ಲಿ ಒಂದು ಸುದರ್ಶನ ಸರೋವರ ನಿರ್ಮಿಸಿದನು. ಸುದರ್ಶನ ಸರೋವರದ ವಿವರಣೆ ಇರುವುದೇ ಗಿರನಾರ ಶಾಸನದಲ್ಲಿ. ಹಾಗಾದರೆ ಸುದರ್ಶನ ಸರೋವರ
ರಾಜ್ಯದಲ್ಲಿ ಜುನಾಗಢ ಶಾಸನದಲ್ಲಿ ಸುದರ್ಶನ ಸರೋವರದ ಸ್ಪಷ್ಟ ವಿವರಣೆ ನೀಡ್ಯಾನ. ಇದು ಹೇಳಬೇಕು. ಅಶೋಕನ ಮಂತ್ರಿ ತುಷ್ಯಪ್ಪ ಎನ್ನುವವನು ಸುದರ್ಶನ ಸರೋವರ ಮುಂದೆ ದುರಸ್ತಿ ಮಾಡ್ಯಾನ. ಕಟ್ಟಸನ ಪುಷ್ಯಗುಪ್ತ ರಾಜ್ಯ ಗುಜರಾತ್ ಹೆಸರು ಸುದರ್ಶನ, ರಿಪೇರಿ ಮಾಡಿದವು ಸುದರ್ಶನ. ಸರಿ, ತುಷ್ಯಪ್ಪ ರಿಪೇರಿ ಮಾಡ್ದವ. 730ರಲ್ಲಿ ಗುಜರಾತಿನ ಮೇಲೆ ಅರಬ್ಬರು ದಾಳಿ ಮಾಡಿದ್ರು. ಆಗ ಆ ಗುಜರಾತ್ ಪ್ರದೇಶವನ್ನ ಬದಾಮಿ ಚಾಲುಕ್ಯರು ಆಳ್ತಾ ಇದ್ರು. ಬದಾಮಿ ಚಾಲುಕ್ಯರಿಗೆ ಗುಜರಾತಿನ ಚಾಲುಕ್ಯರು ಅಂತಲೂ ಕರೀತಾರ ಒಮ್ಮೊಮ್ಮೆ. ಸರಿ, ಬದಾಮಿ ಚಾಲುಕ್ಯರ ಎರಡನೆಯ ಪುಲಕೇಶಿಯ ಸಹೋದರ ಏನದಂದ್ರೆ ಜಯಶಿವ ಎನ್ನುವವನು ಹೋಗಿ ಗುಜರಾತಿನಲ್ಲಿ ಚಾಲುಕ್ಯರ ಶಾಖೆಯನ್ನು ಸ್ಥಾಪನೆ ಮಾಡ್ಯಾನ. ಹಾಗಾಗಿ ಗುಜರಾತಿನ ಮೇಲೆ ಅರಬ್ಬರ ದಾಳಿ ಮಾಡಲಾಗಿತ್ತು. ಅರಬ್ಬರ ದಾಳಿಯನ್ನು ಹಿಮ್ಮೆಟ್ಟಿಸಿದ ಬದಾಮಿ ಚಾಲುಕ್ಯರ ದೊರೆ 1ನೇಯ ವಿಕ್ರಮಾದಿತ್ಯ. ಇದು KPSC ಗ್ರೂಪ್ದಾಗ ಕೇಳಿದ್ದು. ಗುಜರಾತಿನ ಕೊನೆಯ ಹಿಂದೂ ದೊರೆ ಯಾರು ಅಂತ ಕೇಳ್ತಾರ. ವಾಘೇಲಾ ವಂಶದ ಕರ್ಣದೇವನೇ ಲಾಸ್ಟ್. ಕರ್ಣದೇವನ ಪತ್ನಿ ಮತ್ತು ಅವನ ಮಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಗುಜರಾತಿನ ಮೇಲೆ ದಾಳಿ ಮಾಡಿಸಿ ಅವನು ಸೈನಿಕರು ಕರ್ಕೊಂಡು ಹೋಗ್ತಾರೆ. ಹಾಗಾದರೆ ಏನದಂದ್ರ ಈ ಕರ್ಣದೇವನ ಪತ್ನಿ ಮತ್ತು ಮಗಳನ್ನು. ನೆಕ್ಸ್ಟ್, ಗುಜರಾತಿನನ್ನು ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನೆ ದಾಳಿ ಮಾಡಿದ್ದು 1297. ಇಲ್ಲೊಂದು ಕ್ವಶನ್ ಅದ. ಅಲ್ಲಾವುದ್ದೀನ್ ಖಿಲ್ಜಿ ಸಿಂಹಾಸನಕ್ಕೆ ಬಂದ ನಂತರ ಮೊಟ್ಟ ಮೊದಲ ದಾಳಿನೇ ಗುಜರಾತಿನ ಮೇಲೆ. ಮೊಟ್ಟ ಮೊದಲ ದಾಳಿ ಗುಜರಾತಿನ ಮೇಲಿನೇ ಮಾಡಿದ್ದು. ದುವರಾನ ಉಷ್ಣ ವಿದ್ಯುತ್ ಕೇಂದ್ರ ಇರುವ ರಾಜ್ಯ ಗುಜರಾತ್. ಕಕ್ರಪಾರ ಪರಮಾಣು ವಿದ್ಯುತ್ ಕೇಂದ್ರ ಇರುವುದು ಗುಜರಾತ್. ಅವು ಕ್ವಶನ್ ಕೇಳಿದ್ದು. ನೆಕ್ಸ್ಟ್, ಗುಜರಾತ್ ರಾಜ್ಯದಲ್ಲಿ ಇರುವ ಅತಿ ಎತ್ತರದ ಶಿಖರ ಯಾವುದು? ಹೈಯೆಸ್ಟ್ ಪೀಕ್ ಇನ್ ಗುಜರಾತ್ ಯಾವುದು ಅಂತ ಕೇಳ್ತಾರ. ಗುಜರಾತಿನಲ್ಲಿ ಅತಿ ಎತ್ತರದ ಶಿಖರ ಗಿರ್ನಾರ್ ಅಥವಾ ಜುನಾಗಢ್. ಭಾರತದಲ್ಲಿ ಮೊಟ್ಟ ಮೊದಲ ಹಾರ್ಟಿಕಲ್ಚರ್ ತೋಟಗಾರಿಕಾ ಜಿಲ್ಲೆ ವಲಸಾಡ್. ಅತಿ ಹೆಚ್ಚು ಉಪ್ಪನ್ನು ತಯಾರಿಸುವ ರಾಜ್ಯ ಗುಜರಾತ್. ಇನ್ನು ಈ ರಾಜ್ಯದಲ್ಲಿ ವಾಂಕಬೋರಿ ವಿದ್ಯುತ್ ಕೇಂದ್ರವಿದೆ. ಏಷ್ಯಾ ಖಂಡದಲ್ಲಿ ಮೊದಲ ಪವನ ವಿದ್ಯುತ್ ಘಟಕ ನಿರ್ಮಾಣ ಎಲ್ಲಿ ಅಂದ್ರೆ ಮಾಂಡವಿ. ಗುಜರಾತಿನ ಉತ್ತರದ ಭಾಗದಲ್ಲಿ ಮರುಭೂಮಿಯಾದ ರಾಣಾ ಆಫ್ ಕಚ್. ಗುಜರಾತ್ ಭಾರತದಲ್ಲಿ ಹೈಯೆಸ್ಟ್ ತಂಬಾಕು, ಹತ್ತಿ, ಶೇಂಗಾ ಉತ್ಪಾದನೆ ಮಾಡುವ ರಾಜ್ಯ ಆಗಿದೆ. ವಿಶ್ವದಲ್ಲಿ ಅತಿ ದೊಡ್ಡದಾದ ಹಡಗು ಒಡೆಯುವ ಕೇಂದ್ರ ಅಲಂಗ ಗುಜರಾತದಲ್ಲಿ ಇದೆ. ಭಾರತದಲ್ಲಿ ಉಪ್ಪಿನ ಸಂಶೋಧನಾ ಸಂಸ್ಥೆ ಭಾವನಗರ್. ಗುಜರಾತಿನಲ್ಲಿ ಅನಿಲ ಆಧಾರಿತ ಉಷ್ಣ ವಿದ್ಯುತ್ ಉತ್ಪಾದನೆ ಮೊದಲ ಸ್ಥಾನ ಹೊಂದಿದೆ. ಗುಜರಾತಿನಲ್ಲಿ ಕೆಮಿಕಲ್ ಪೋರ್ಟ್ ಟರ್ಮಿನಲ್ ಕೋ ಲಿಮಿಟೆಡ್ ಅಭಿವೃದ್ಧಿಪಡಿಸಿ ಇಲ್ಲಿ ನೋಡಿ ದಹೇಜ್ನಲ್ಲಿ ಅದ. ಭಾರತದ ಏಕೈಕ ಲಿಕ್ವಿಡ್ ಕೆಮಿಕಲ್ ಪೋರ್ಟ್ ಟರ್ಮಿನಲ್ ಇದು ಹೇಳಬೇಕು. ಗುಜರಾತಿನಲ್ಲಿ 3 LNG ಅದಾವ. ಅಂದ್ರೆ ಇದರ ಅರ್ಥ ಏನಂದ್ರ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. 1 ದಹೇಜ, 2 ಹಾಜಿರಾ. ಇದು ಬಹಳ ಎಕ್ಸಾಮ್ ಕೇಳ್ತಾನ. ಹಾಜಿರಾ ಇಲ್ಲಿ ನೈಸರ್ಗಿಕ ಅನಿಲ ದೊರೆಯುತ್ತದೆ. ಏನೋ ಒಂದು ಪ್ಲೇಸ್ ಬೇಕು. ಗುಜರಾತಿನಲ್ಲಿ 2 ಅದಾವ. 1 ದಹೇಜ, ಹಾಜಿರಾ. ಅಂಕಲೇಶ್ವರದಲ್ಲಿ ಪೆಟ್ರೋಲಿಯಂ ಸಿಗ್ತದ. ಸಬರ್ಮತಿ ಆಶ್ರಮಕ್ಕೆ ಏನೇನು ಹೆಸರುಗಳದಾವ? ಗುಜರಾತಿನಲ್ಲಿ ಸಬರ್ಮತಿ ಆಶ್ರಮ ಇರುವುದು ಅಹಮದಾಬಾದ್. ಅದಕ್ಕೆ ಗಾಂಧಿ ಆಶ್ರಮ ಅಂತಾರ, ಹರಿಜನ ಆಶ್ರಮ ಅಂತಾರ, ಸತ್ಯಾಗ್ರಹ ಆಶ್ರಮ ಅಂತಾರ. ಗುಜರಾತಿನ ಅಹಮದಾಬಾದಿನಲ್ಲಿ ಅದ. ಸಬರ್ಮತಿ ನದಿ ದಡದಲ್ಲಿ. ಇನ್ನು ಸಬರ್ಮತಿ ಆಶ್ರಮದ ಕುರಿತಾಗಿ ಒಂದಿಷ್ಟು ವಿಷಯಗಳು. ಸಬರ್ಮತಿ ಆಶ್ರಮ ಎಂದು ಸ್ಥಾಪನೆಯಾಯಿತು? 1915. ಇದು ಯಾರಿಗೆ ಸಂಬಂಧಿಸಿದ್ದು? ಮಹಾತ್ಮ ಗಾಂಧೀಜಿ. ಈ ಜಾಗ ಕೊಟ್ಟವರು ಜೀವನ್ಲಾಲ್ ದೇಸಾಯಿ.
ಇಲ್ಲಿ ಹೆಚ್ಚಿಗೆ ಯಾರ್ಯಾರು ಇರ್ತಿದ್ರು? ಗಾಂಧೀಜಿ, ಕಸ್ತೂರಿಬಾ ಗಾಂಧಿ ಮತ್ತು ಆಚಾರ್ಯ ವಿನೋಬಾ ಭಾವೆ. ಒಟ್ಟು 12 ವರ್ಷಗಳ ಕಾಲ ಗಾಂಧೀಜಿಯವರು ಇದ್ರು. ಈ ಆಶ್ರಮದಲ್ಲಿ ಪ್ರತಿನಿತ್ಯ ಭಗವದ್ಗೀತೆ ಪಠನೆ ಮಾಡುತ್ತಿದ್ದರು. ಗಾಂಧೀಜಿಯವರು 1930 ಮಾರ್ಚ್ 12ಕ್ಕ ಉಪ್ಪಿನ ಸತ್ಯಾಗ್ರಹ ಚಾಲು ಮಾಡಿದ್ರು. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಎನ್ನುವುದು ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂವ್ಮೆಂಟದ ಒಂದು ಭಾಗ, ಕಾನೂನು ಭಂಗ ಚಳುವಳಿಯ ಒಂದು ಭಾಗವಾಗಿತ್ತು. ದಂಡಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭವಾಗಿರುವುದು ಸಾಬರಮತಿ ಆಶ್ರಮ. ದಿನಾಂಕ 1930 ಮಾರ್ಚ್ 12. ಒಟ್ಟು ಅನುಯಾಯಿಗಳು 78+1. ಗಾಂಧೀಜಿ ನಾಯಕತ್ವ 78 ಹಿಂಬಾಲಕರು. ಕರ್ನಾಟಕದಿಂದ ಮೈಲಾರ ಮಹಾದೇವಪ್ಪ ಪಾಲ್ಗೊಂಡಿದ್ದರು. ಹಾಗಾದರೆ ಇದರಲ್ಲಿ ಮಹಿಳೆಯರಿಗೆ ಅವಕಾಶವಿರಲಿಲ್ಲ. ಇದನ್ನ ವೈಟ್ ಫ್ಲೋ ರಿವರ್ ಎಂದು ಕರೆಯುತ್ತಾರೆ. ಇದರ ಉದ್ದೇಶ ಉಪ್ಪಿನ ಮೇಲೆ ಇರುವ ತೆರಿಗೆಯನ್ನು ರದ್ದುಪಡಿಸುವುದು. ಎಷ್ಟು ದೂರ? 240 ಮೈಲು ದೂರ. ಎಷ್ಟು ದಿನ ನಡೆದರು? 24. ಇದರಲ್ಲಿ ರಘುಪತಿ ರಾಘವ ರಾಜಾರಾಮ ಗೀತೆ ಹಾಡುತ್ತಿದ್ದವರು ವಿಷ್ಣು ದಿಗಂಬರ್ ಚಿಪುಳ್ಕರ್. ಹಾಗಾದರೆ ಇದರಲ್ಲಿ ಪಾಲ್ಗೊಂಡಿರುವ ಒಬ್ಬ ವಿದೇಶಿ ಲೇಖಕ ಯಾರು? ಇದು ಕಾಮೆಂಟ್ಸ್ ಬಾಕ್ಸ್ ಆನ್ಸರ್ ಮಾಡಬೇಕು. ಇನ್ನು ಏಪ್ರಿಲ್ 6ನೇ ತಾರೀಕಿಗೆ ಕ್ಲೋಸ್ ಆಯಿತು. ಒಂದು ವೇಳೆ ಮಾರ್ಗದ ಮಧ್ಯದಲ್ಲಿ ಗಾಂಧೀಜಿಯವರನ್ನು ಬಂಧಿಸಿದರೆ ಅಬ್ಬಾಸ್ ತ್ಯಾಬ್ಜಿ ಚಳುವಳಿಯನ್ನು ಮುನ್ನಡೆಸಬೇಕು ಎನ್ನುವ ಜವಾಬ್ದಾರಿ ಗಾಂಧೀಜಿಯವರು ಸೂಚಿಸಿದ್ದರು. ಆದರೆ ಸರೋಜಿನಿ ನಾಯ್ಡು ಮತ್ತು ಕಮಲಾದೇವಿ ಚಟ್ಟೋಪಾಧ್ಯಾಯ ಇವರು ಕಾರಣ ಹೋಗಿ ಆ ದಂಡಿ ಒಳಗ ಚಳುವಳಿದೊಳಗೆ ಕೂಡ್ಕೊಂಡ್ರು. ಯಾಕಂದ್ರೆ ಮಹಿಳೆಯರಿಗೆ ಅಷ್ಟು ದೂರ ನಡ್ಲಿಕ್ಕಾಗಲ್ಲ ಅಂತೇಳಿ ಗಾಂಧೀಜಿಯವರಿಗೆ ಚಳುವಳಿಯೊಳಗ ನಾವು ದಂಡಿ ಉಪ್ಪಿನ ಸತ್ಯಾಗ್ರಹ ಬರ್ತೀವಿ ಅಂತ ಹೇಳಿ ಭೇಟಿಯಾಗಿ ಪರ್ಮಿಷನ್ ತಗೊಂಡವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಕನ್ನಡಿಗರು. ನೆಕ್ಸ್ಟ್, ಸೋಮನಾಥ ದೇವಾಲಯ ಗುಜರಾತಿನ ಸೌರಾಷ್ಟ್ರ. ಭಾರತದಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗಗಳು ಇವೆ. ಮೊದಲನೆಯ ಜ್ಯೋತಿರ್ಲಿಂಗ ಎಂದರೆ ಗುಜರಾತಿನ ಸೋಮನಾಥ ದೇವಾಲಯ. ಸೌರಾಷ್ಟ್ರದ ಜುನಾಗಢ ಬಳಿಯ ಪ್ರಭಾಸ್ ಪಠಾಣದಲ್ಲಿ ಇದೆ. ಈ ಕಟ್ಟಡ, ಈ ದೇವಾಲಯದ ಕಟ್ಟಡ ಚಾಲುಕ್ಯ ಶೈಲಿಯಲ್ಲಿ ಇದೆ. ಇದಕ್ಕೆ ದ ಶ್ರೈನ್ ಎಟರ್ನಲ್, ಎಂದೆಂದಿಗೂ ಹೊಳೆಯುತ್ತಿರುವ ದೇವಾಲಯ ಎನ್ನುತ್ತೇವೆ. ಸೋಮನಾಥ ದೇವಾಲಯ ಲೂಟಿ ಮಾಡಿದ ಲೂಟಿಕೋರರು ಮೊಹಮ್ಮದ್ ಗಜ್ನಿ, ಅಲ್ಲಾವುದ್ದೀನ್ ಖಿಲ್ಜಿ, ಔರಂಗಜೇಬ್. ಆದರೆ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಆದೇಶದ ಮೇರೆಗೆ ಪುನರ್ ನಿರ್ಮಾಣಗೊಂಡಿತು. ಗುಜರಾತಿನಲ್ಲಿ ರಾಣಾ ಆಫ್ ಕಚ್ ಇದೆ. ಪಾಕಿಸ್ತಾನ ಭಾರತದ ನಡುವರಕ ಹಂಚಿಕೆಯಾಗಿರುವ ಒಂದು ಉಪ್ಪಿನಿಂದ ಮಾಡಲ್ಪಟ್ಟಿರುವ ವೆಟ್ಲ್ಯಾಂಡ್. ಇದು ಗುಜರಾತಿನ ಉತ್ತರ ಭಾಗದಲ್ಲಿ ಬರುತ್ತದೆ. ಥಾರ್ ಮರುಭೂಮಿಯ ಒಂದು ಭಾಗ. ಇಲ್ಲಿ ಲೂನಿ ನದಿ ಭೂ ಅಂತರ್ಗತವಾಗ್ತದ. ಅಂಥವು ಇತರೆ ನದಿಗಳು ಅದಾವ. ಇಲ್ಲಿ ವೈಲ್ಡ್ ಯಾಶ್ ಕಾಡು ಕತ್ತೆಗಳ ಅಭಯಾರಣ್ಯವಿದೆ. ಭಾರತದಲ್ಲಿ ಅತಿ ದೊಡ್ಡದಾದಂತಹ ಜಿಲ್ಲೆ ಗುಜರಾತಿನ ಕಚ್ ಅವಾಗಿದೆ. ಈ ಸದ್ಯಕ್ಕೆ ಭಾರತದಲ್ಲಿ ಅತಿ ದೊಡ್ಡದಾದ ಜಿಲ್ಲೆ ಯಾವುದು ಅನ್ನೋದು ಪಟ್ನೇಹಳ್. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಮಾಡುವ ರಾಜ್ಯ ಗುಜರಾತ್. ವರ್ಜೀನಿಯಾ ತಂಬಾಕು ಆಂಧ್ರ ಪ್ರದೇಶ್. ಪಟ್ನೇಹಳ್. ಭಾರತದಲ್ಲಿ ಅತ್ಯಂತ ಪಶ್ಚಿಮಕ್ಕೆ ಇರುವ ಜಿಲ್ಲೆ ಕಚ್. ನೆಕ್ಸ್ಟ್, ಉಬ್ಬರವಿಳಿತಗಳ ಸ್ಥಾವರ ಇರುವುದು ಟೈಡಲ್. ಏನಂದ್ರೆ ಕರೆಂಟ್ ತಯಾರು ಮಾಡ್ತಾರೆ, ಟೈಡಲ್ ಎನರ್ಜಿ. ಭುಜ್ ಸೌರಕೊಳ ಎನ್ನುವುದು ಭಾರತದಲ್ಲಿ ದೊಡ್ಡ ಪ್ರಮಾಣದ ಮೊದಲ ಸೌರಕೊಳ. ಈಗ ಅಲ್ಲ, ಈಗ ರಾಜಸ್ಥಾನದಲ್ಲಿ ಬರ್ತದ.
ದಯೇಚಿತ್ ರಾಸಾಯನಿಕ ಬಂದರು ಇದೆ ಎನ್ ಅಲ್ಲಿಂದ ಅಂದ್ರೆ ಒಂದು ಘಟಕವಿದೆ. ಬ್ಲ್ಯಾಕ್ ಹಿಲ್ ಎಂದರೆ ಕಪ್ಪು ಬೆಟ್ಟಗಳು ಅಂತೇಳಿ ಬರ್ತವೆ ಇದರಾಗಿ. ನೆಕ್ಸ್ಟ್ ಇಲ್ಲಿ ನೋಡಿ, ಪಶ್ಚಿಮ ಭಾರತದಲ್ಲಿ ಗುಜರಾತ್ ರಾಜ್ಯದ ಕಚ್ ಜಿಲ್ಲೆ ಗಾಂಧಿಧಾಮ್ ನಗರದ ಸಮೀಪವಿರುವ ಒಂದು ಬಂದರು ಆಗಿದೆ. ಇದು ಗಲ್ಫ್ ಕಚ್, ಅದು ಕಾಮನ್ ಆಗಿ ಕೇಳಿರ್ತಾರ. ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಕಾಂಡ್ಲಾ, ಈ ಕಾಂಡ್ಲಾ ಬಂದರು ಎಲ್ಲದ? ಗುಜರಾತಿನ ಕಾಂಡ್ಲಾ ಬಂದರು ಗುಜರಾತಿನ ಭಾಗದಲ್ಲಿ ಎಲ್ಲದ? ಗುಜರಾತಿನ ಏನಂದ್ರ ಈ ಖಂಬತ್ ಕೊಲ್ಲಿ ಮತ್ತು ಏನಂದ್ರ ಎರಡು ಕಾನ್ಸೆಪ್ಟ್ಗಳು ನೆನಪಿಟ್ಬೋದು. ಸೂಜಿಯ ಆಕಾರದಲ್ಲಿ ಬೇರೆ, ಭೂಗುಣಿ ಆಕಾರ, ಇದಕ್ಕೆ ಖಂಬತ್ ಕೊಲ್ಲಿ ಅಂತ, ಇದಕ್ಕೆ ಕಚ್ ಖಾರಿ ಅಂತ. ಇಲ್ಲಿ ಕಾಂಡ್ಲಾ ಬಂದರು, ಗುಜರಾತಿನ ಕಚ್ ಖಾರಿಯಲ್ಲಿ ಕಾಂಡ್ಲಾ ಬಂದರು ಇದೆ. ಇದು ವಿಶೇಷ ಆರ್ಥಿಕ ವಲಯವನ್ನು ಹೊಂದಿದೆ. ಭಾರತದೊಳಗೆ ಫಸ್ಟ್ ಇದೆ ಅದ ನೋಡಿ. ಹಾಗಾದರೆ ವಿಶೇಷ ಆರ್ಥಿಕ ವಲಯ ಎಂದು ಘೋಷಿಸಲ್ಪಟ್ಟಿದ್ದು. ಇನ್ನು ದೇಶದ ಅತಿ ದೊಡ್ಡ ಬಹು ಉತ್ಪನ್ನ ಯಾವುದು ಅಂದ್ರೆ SEZ, ಸ್ಪೆಷಲ್ ಎಕನಾಮಿಕ್ ಝೋನ್. ಕಾಂಡ್ಲಾ ಬಂದರು ಭಾರತದಲ್ಲಿ ಮೊದಲ ರಫ್ತು ಸಂಸ್ಕರಣಾ ವಲಯವಾಗಿದೆ. ಸರ್ ಇಲ್ಲೊಂದು ಎರಡು ಕ್ವಶನ್ ಕೇಳ್ತಾರೆ. ಒಡಿಸ್ಸಾದ ಕೋನಾರ್ಕ, ಗುಜರಾತಿನ ಮೋದೇರಾ, ಕಾಶ್ಮೀರದಲ್ಲಿ ಇರುವ ತೋಪೇರಾ, ಇವುಗಳಲ್ಲಿ ಕಂಡು ಬರುವ ಸಾದೃಶ್ಯ ಲಕ್ಷಣ ಎಲ್ಲವೂ ಸೂರ್ಯ ದೇವಾಲಯಗಳು ಆಗಿದೆ. ಹಾಗಾದರೆ ಮೋದೇರಾ ಸೂರ್ಯ ದೇವಾಲಯ ಎಲ್ಲದಂದ್ರೆ ಗುಜರಾತ್. ಯಾವ ನದಿಯ ದಡದಲ್ಲಿ? ಪಶುಪತಿ. ಯಾರು ನಿರ್ಮಿಸ್ಯಾರ ಅಂದ್ರೆ ಗುಜರಾತಿನ ಚಾಲುಕ್ಯರ ದೊರೆ 1ನೇ ಭೀಮದೇವ. ಬರೇ ಗಾಂಧಿನಗರದ ಮ್ಯಾಗ ಏನೇನು ಕ್ವಶನ್ ಬರ್ತಾವ? ಇದು ಸಾಬರಮತಿ ನದಿ ದಡದಲ್ಲಿ ಇದೆ. ಇಲ್ಲಿ ಸ್ವಾಮಿನಾರಾಯಣ ಅಕ್ಷರಧಾಮ ದೇವಾಲಯವಿದೆ. ಇಡೀ ಏಷ್ಯಾದಲ್ಲಿ ಇರುವ ಏಕೈಕ ಗ್ರೀನ್ ಹಸಿರು ರಾಜಧಾನಿ ನಗರ ಇದು. ಹಾಗಾದರೆ ಗುಜರಾತ್ ರಾಜ್ಯದ ಹೈಕೋರ್ಟಿನ ಕೇಂದ್ರ ಗಾಂಧಿನಗರ. ಗಾಂಧಿನಗರದ ವಿನ್ಯಾಸಕಾರರು ಪ್ರಕಾಶ್ ಎಂ ಅಪ್ಟೆ, HK ಮೇವಾಡ ಇದನ್ನ ರೆಡಿ ಮಾಡಿದ ನಗರ. ಜಾಮ್ನಗರ ಅಂತೇಳಿ ಗುಜರಾತ್ದಾಗದ. ಇದಕ್ಕೆ ಕಾಥೇವಾಡಿನ ಆಭರಣ ಅಂತರ, ಸೌರಾಷ್ಟ್ರಿನ ಪ್ಯಾರಿಸ್ ಅಂತರ, ತೈಲ ನಗರ ಅಂತರ, ಹಿತ್ತಾಳೆ ನಗರ ಅಂತರ, ಛೋಟಾ ಕಾಶಿ ಅಂತರ, ಹಲಾರ್ ಅಂತರ. ತೈಲ ನಗರ ಯಾಕತ್ತರ ಅಂದ್ರೆ ಭಾರತದಲ್ಲಿ ಅತಿ ದೊಡ್ಡದಾದಂತಹ ಕಚ್ಚಾ ತೈಲ ಶುದ್ಧೀಕರಣ ಘಟಕ ರಿಲಯನ್ಸ್ ಇಂಡಸ್ಟ್ರಿದವ್ರದ್ದು ಜಾಮನಗರದಲ್ಲಿನೇ ಅದ. ಇದು ಹೇಳಬೇಕು, ಅದನ್ನೇ ಇಲ್ಲಿ ವಿವರಣೆ. ಅದು ರಿಲಯನ್ಸ್ ಕಂಪನಿಯ ಕಚ್ಚಾ ತೈಲ ಶುದ್ಧೀಕರಣ ಘಟಕ. ನೆಕ್ಸ್ಟ್, ಜಾಮ್ನಗರದಲ್ಲಿ ಏನದಂದ್ರ ಬಂದಾನಿ ಎನ್ನುವುದು ಉಣ್ಣೆ ಬಟ್ಟೆಗಳಿಗೆ ಪ್ರಸಿದ್ಧಿ. ಹತ್ತಿ ಬಟ್ಟೆಗಳು ಪ್ರಮುಖವಾಗಿ ಕಚ್ಚಾ ತೈಲ ಉತ್ಪಾದನೆ ಅಂದ್ರೆ ಕಚ್ಚಾ ವಸ್ತುಗಳ ಉತ್ಪಾದನೆ ಆಧರಿಸಿವೆ. ಎಲ್ಲಿ ಹತ್ತಿ ಬೆಳಿತಾರ ಅಲ್ಲಿ ಹತ್ತಿ ಕೈಗಾರಿಕೆಗಳದಾವ. ಉಣ್ಣೆ ಕೈಗಾರಿಕೆಗಳು ಮಾರುಕಟ್ಟೆ ಆಧಾರಿತವಾಗಿವೆ. ಕಾಶ್ಮೀರದ ಚಳಿ ಭಾಳ ಇರ್ತದ, ಅಲ್ಲಿ ಮಾರ್ಕೆಟ್ ಅಂದ್ರೆ ಎಲ್ಲರೂ ಖರೀದಿ ಮಾಡ್ತಾರ. ಕಾಶ್ಮೀರದ ಉಣ್ಣೆ ಬಟ್ಟೆ ಕೈಗಾರಿಕೆಗಳು ಭಾಳ ಇರ್ತಾವ. ಕಬ್ಬಿಣದ ಕೈಗಾರಿಕೆಗಳು ಕಲ್ಲಿದ್ದಲಿನ ನಿಕ್ಷೇಪದ ಪಕ್ಕಕ್ಕಿರ್ತಾವ. ಯಾಕಂದ್ರೆ ಕಬ್ಬಿಣ ಕರಗಿಸಲಕ್ಕ ಕಲ್ಲಿದ್ದಲು ಬೇಕು, ಅದು ಹೇಳಬೇಕು. ಪಲಿಟಾನ್ ಇದರ ಬಗ್ಗೆ ಕೇಳ್ತಾರ ನೋಡಿ. ಇಲ್ಲಿ ಏನಂದ್ರೆ ಜೈನ ಧರ್ಮದ ದೇವಾಲಯಗಳು ಇವೆ. ಹಾಗಾಗಿ ಏನಂದ್ರೆ ಪಲಿಟಾನ ಜೈನ ಧರ್ಮದ ದೇವಾಲಯಗಳು ಇವೆ. ಇದು ಫಸ್ಟ್ ಹೇಳ್ಬೇಕು ನಾವು. ನೆಕ್ಸ್ಟ್ ವಡೋದರ, ಇದರ ಹಳೆಯ ಹೆಸರು ಬರೋಡಾ. ವಡೋದರವನ್ನು ಯಾರು ಆಳ್ತಾ ಇದ್ರು ಅಂದ್ರೆ ಮರಾಠರ ಮನೆತನದ ಗಾಯಕ್ವಾಡದವರು. ಪೂನಾದೊಳಗ ಪೇಶ್ವಿ, ಬರೋಡಾ ಗಾಯಕ್ವಾಡ್, ನಾಗಪುರ್ ಭೋಸ್ಲೆ, ಗ್ವಾಲಿಯರ್ ಸಿಂಧಿಯಾ ಹಿಂಗ ಒಸು ಮಂದಿ 5 ಒಕ್ಕೂಟಗಳನ್ನು ಹೆಸರು ಹೇಳಬೇಕು. ಹಾಗಾದರೆ ಬರೋಡಾದಲ್ಲಿ ಗಾಯಕ್ವಾಡ, ಬರೋಡಾದ ಹಳೆಯ ಹೆಸರು ವಡೋದರ. ಇನ್ನು ಬರೋಡಾದಲ್ಲಿ ಲಕ್ಷ್ಮೀ ವಿಲಾಸ ಅರಮನೆ ಇದೆ, ಬಹಳ ಸ್ಟ್ಯಾಂಡರ್ಡ್ ಅದ. ನೆಕ್ಸ್ಟ್, ಅಹಮದಾಬಾದಿನ ಹಳೆಯ ಹೆಸರು ಏನು ಅಂದ್ರೆ ಕರ್ಣಾವತಿ ನಗರ.
ಭಾರತದ ಮ್ಯಾಂಚೆಸ್ಟರ್ ಎಂದರೆ ಈ ಸದ್ಯಕ್ಕೆ ಪ್ರೆಸೆಂಟ್ ಅಹಮದಾಬಾದ್. ಅಹಮದಾಬಾದ್ ಇದು ಹತ್ತಿ ಬಟ್ಟೆಯ ಕೈಗಾರಿಕೆಗಳಿಗೆ ಪ್ರಸಿದ್ಧಿ. ಗಾಂಧೀಜಿಯವರು 1918ರಲ್ಲಿ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರ ಕೈಗೊಂಡ್ರು. ಅದನ್ನ ಪ್ಲೇಗ್ ಬೋನಸ್ದ ವಿರುದ್ಧವಾಗಿತ್ತು. 35% ಸಂಬಳ ಕಾರ್ಮಿಕರಿಗೆ ಹೆಚ್ಚಿಸಿಕೊಟ್ರು. ಗಾಂಧೀಜಿಯವರು ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹ ಕೈಗೊಂಡ ಚಳವಳಿ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರದಲ್ಲಿ. ಇದು ಹೇಳ ಅಹಮದಾಬಾದ್ ನಗರದ ಸ್ಥಾಪಕ ಯಾರು ಅಂದ್ರೆ ಅಹ್ಮದ್ ಶಾ. ಇದು ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಇದನ್ನು ಹೇಳಬೇಕು. ಅಹಮದಾಬಾದಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣವೂ ಅದ. ನೆಕ್ಸ್ಟ್, ಸೂರತ್ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರ. ಇದು ಸೂರತ್ ನದಿ ತಪತಿ ನದಿ ದಡದಲ್ಲಿ ಇದೆ. ಭಾರತಕ್ಕೆ ಮೊಟ್ಟ ಮೊದಲಿಗೆ ಬ್ರಿಟಿಷರ ವ್ಯಾಪಾರದ ಕೋಠಡಿ ಅಥವಾ ವ್ಯಾಪಾರದ ಚಾಲುವಾಗಿದ್ದೇ ಸೂರತ್ ಬಂದರಿನಿಂದ. ಈ ಸೂರತ್ಗೆ ಅಂತಾರ. ನೆಕ್ಸ್ಟ್, ಸೂರತ್ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಗೊತ್ತಿರಬೇಕು. 1907 ಸೂರತ್ ಕಾಂಗ್ರೆಸ್ ಅಧಿವೇಶನ. ರಾಸ್ ಬಿಹಾರಿ ಬೋಸ್ ತೀವ್ರಗಾಮಿ ಮಂದಗಾಮಿಗಳು ವಿಭಜನೆಗೊಂಡರು. ಇದು ಹೇಳ. ಅಂಕಲೇಶ್ವರ ಇದು ಗುಜರಾತಿನಲ್ಲಿ ಕೊರೆಯಲ್ಪಟ್ಟ ಮೊದಲ ಕಚ್ಚಾ ತೈಲ ಬಾವಿ. ಪೋರಬಂದರ ಗುಜರಾತಿನ ಕಾಥೇವಾಡ್ ಪ್ರಸ್ಥಭೂಮಿಯಲ್ಲಿ ಇದೆ. ಗಾಂಧೀಜಿಯವರು ಅಕ್ಟೋಬರ್ 2, 1869ರಲ್ಲಿ ಜನಿಸಿದರು. ನೆಕ್ಸ್ಟ್, ರಾಜ್ಕೋಟ್. ಈ ರಾಜ್ಕೋಟ ಎನ್ನುವುದು ಗುಜರಾತಿನ ಸೌರಾಷ್ಟ್ರದ ಭಾಗದಲ್ಲಿ ಬರುತ್ತದೆ. ಇಲ್ಲಿ ಗಾಂಧೀಜಿಯವರು ಅಲ್ಫ್ರೆಡ್ ಕಾಲೇಜಿನಲ್ಲಿ ಶಿಕ್ಷಣವನ್ನು ಸಹ ಪಡೆದಾರ. ಜುನಾಗಢ್ ಭಾರತ ಸ್ವತಂತ್ರಗೊಂಡ ಬಳಿಕ ಜುನಾಗಢದ ನವಾಬ ಇದನ್ನು ಪಾಕಿಸ್ತಾನದಾಗ ವಿಲೀನ ಮಾಡ್ಲಿಕ್ಕ ಯೋಜನೆ ಹಾಕಿದ್ದ. ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ವಿ.ಪಿ. ಮೆನನ್ ಒಕ್ಕೂಟಗೊಳಿಸಿದ್ರು. ಇದನ್ನು ಭಾರತದಲ್ಲಿ ವಿಲೀನಗೊಳಿಸಿದ್ದು 48ರಾಗ. ಜುನಾಗಢ ಎನ್ನುವುದು ಎದಕ್ಕೆ ಫೇಮಸ್ ಅದಂದ್ರೆ ಶೇಂಗಾ. ಕರ್ನಾಟಕದಲ್ಲಿ ಚಿತ್ರದುರ್ಗದ ಚಳ್ಳಕೇರಿನೂ ಶೇಂಗಾಕ್ಕೆ ಫೇಮಸ್ ಅದು. ಶೇಂಗಾ ಸಂಶೋಧನಾ ಕೇಂದ್ರ ಇರುವುದೇ ಜುನಾಗಢ. ಅದು ಹೇಳು. ಆನಂದ ಎನ್ನುವ ನಗರದ ಆನಂದ ನಗರ ಇವತ್ತದ. ಮೊದಲಿನ ಹೆಸರು ಏನಿತ್ತು ಅಂದ್ರೆ ಚೆರೋತಾಡಿ. ಆನಂದದಲ್ಲಿ ಅಮೂಲ್ ಎನ್ನುವ ವರ್ಡ್ ಅದ. ಅಮೂಲ್ ಎಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಭಾರತದಲ್ಲಿ ಇರುವ ಅತ್ಯಂತ ದೊಡ್ಡದಾದ ಹಾಲಿನ ಸಹಕಾರಿ ಒಕ್ಕೂಟವಾಗಿದೆ ಅಮೂಲ್. ಹಾಗಾದ್ರೆ ಅಮೂಲ ಇದರ ಬ್ರ್ಯಾಂಡ್. ಘೋಷವಾಕ್ಯ ದ ಟೇಸ್ಟ್ ಆಫ್ ಇಂಡಿಯಾ ಅಮೂಲ್ ಅಂತ. ಗುಜರಾತಿನಲ್ಲಿರುವ ಸಿಂಧೂ ನದಿ ಕಣಿವೆಯ ನಾಗರಿಕತೆ ಸ್ಥಳಗಳು ಯಾವ್ಯಾವ ಅದಾವ? ಲೋಥಾಲ್ ಇದು ಗುಜರಾತಿನಲ್ಲಿ ಇರುವಂತಹ ಬಂದರು ಆಗಿತ್ತು. ಸಿಂಧೂ ನದಿ ನಾಗರಿಕತೆ ಏಕೈಕ ಬಂದರು ಲೋಥಾಲ್. ಲೋಥಾಲ ಎಂದರೆ ಗುಜರಾತಿ ಭಾಷೆಯಲ್ಲಿ ಮಡಿದವರ ದಿಬ್ಬ. ಎಲ್ ಮೆಹೆಂಜೋದಾರೋ ಎಂದರೆ ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ಬ. ಡೆಡ್ ಆಫ್ ದಿ ಮೌಂಟ್. ದೋಲ್ವೀರಾ ಗುಜರಾತದಲ್ಲಿ ಬರುತ್ತದೆ. ಹಾಗಾದರೆ ಗೋಲಾದೋರ, ಕುಂಟಾಸಿ ಇವೆಲ್ಲ ಗುಜರಾತಿನಲ್ಲಿ ಬರ್ತಾವ. ದೋಲ್ವೀರಾದಲ್ಲಿ ನೀರಾವರಿಯ ಬಗ್ಗೆ ವಿವರಣೆ ಅದಾವಂದಂಗ. ಗುಜರಾತಿನಲ್ಲಿ ವನ್ಯಧಾಮಗಳು. ವನಸಾಡ ರಾಷ್ಟ್ರೀಯ ವನ್ಯ ಉದ್ಯಾನವನ ಅದ. ಪ್ರಾಣ ಆಫ್ ಕಚ್ ಕಾಡು ಕತ್ತೆಗಳ ಅಭಯಾರಣ್ಯ ಅದ. ನಳ ಸರೋವರದ, ನಾರಾಯಣ ಸರೋವರದ, ಏಸಿಯಾಟಿಕ್ ಸಿಂಹಗಳ ಅಭಯಾರಣ್ಯ ಗಿರ್ ಅದ. ಭಾರತದಲ್ಲಿ ಮದ್ಯವನ್ನು ನಿಷೇಧಿಸಿದ ರಾಜ್ಯಗಳಲ್ಲಿ ಫಸ್ಟ್ ಬಿಹಾರ್, ಸೆಕೆಂಡ್ ನಾಗಾಲ್ಯಾಂಡ್, ಥರ್ಡ್ ರಾಜ್ಯನೇ ಗುಜರಾತ್. ನೆಕ್ಸ್ಟ್, ಅಹಮದಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರ ಆಗ್ಯದ. ಬಾರ್ಡೋಲಿ ಸತ್ಯಾಗ್ರಹ 1928. ವಲ್ಲಭಾಯ್ ಪಟೇಲ್ ಅವರ ನೇತೃತ್ವ. ಈ ಚಳವಳಿಯ ಉದ್ದೇಶ ಬ್ರಿಟಿಷರು ಹೆಚ್ಚಿಗೆ ಮಾಡಿರುವ ಲ್ಯಾಂಡ್ ಟ್ಯಾಕ್ಸ್, ಭೂ ತೆರಿಗೆಯನ್ನು ಕಡಿಮೆ ಮಾಡಿಸೋದು. ಅವಾಗ ಗುಜರಾತಿನ ಮಹಿಳೆಯರು ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂದು ಕರೆದರು. ನಂತರ ಅದೇ ವರ್ಡನ್ನು ಗಾಂಧೀಜಿಯವರು ಅವರನ್ನು ಕುರಿತು ಸಂಬೋಧಿಸಿದರು. ನೆಕ್ಸ್ಟ್, ನವ ನಿರ್ಮಾಣ ಆಂದೋಲನ 1974ರಲ್ಲಿ ಗುಜರಾತಿನಲ್ಲಿ ನಡೆದಿದೆ.
ಗುಜರಾತಿನ ಕರಾವಳಿ ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ. ಸಾಬರಮತಿ ನದಿ ಬಗ್ಗೆ ಮಾತಾಡಿದೆವು. ಗುಜರಾತಿನಲ್ಲಿ ವಿಶೇಷವಾದ ಒಂದಿಷ್ಟು ಅಂಶಗಳು ಇರ್ತವ, ನೋಡ್ಕೋಬೇಕು. ಹಿಂಗ ಆಯಾ ರಾಜ್ಯದ ಪ್ರಮುಖ ಅಂಶಗಳು ಏನೇನದಾವ. ಗುಜರಾತಿನಲ್ಲಿ ಭಾವನಗರ ಉಪ್ಪಿನ ಸಂಶೋಧನಾ ಕೇಂದ್ರ ಅದ. ಏನ್ ಮಾಹಿ ನದಿಗೆ ಮಾಹಿ ಯೋಜನೆನೇ ಕಟ್ಟ್ಯಾರ. ನೆಕ್ಸ್ಟ್ ಮತ್ತೇನದಾವ. ಗುಜರಾತದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು 2. ಅಹಮದಾಬಾದಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಇದು ಹೇಳಲ್ಲ. ಕೋಚರ್ಬಾ ಆಶ್ರಮ ಅಹಮದಾಬಾದಿನಲ್ಲಿ ಇದೆ. ಇದು ಗಾಂಧೀಜಿಯವರ ಮೊದಲ ಆಶ್ರಮ ನಿಜವಾಗಿ ಅಂದ್ರ. ಇದನ್ನ ಜಮನ್ಲಾಲ್ ಬಜಾಜ್ ಗಾಂಧೀಜಿಯವರಿಗೆ ಕೊಟ್ಟಿದ್ದು. ಇನ್ನು ಗಾಂಧೀಜಿಯವರು ಇದೇ ರಾಜ್ಯದವರಲ್ಲ, ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿರ್ತೀನಿ. Truth is the ultimate reality and it is God who said it. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಸತ್ಯ ಮತ್ತು ಅಹಿಂಸೆಯೇ ನನ್ನ ದೇವರುಗಳು, ಗಾಂಧೀಜಿಯವರು. ರಾಜಕೀಯದಿಂದ ಎಂದು ಧರ್ಮವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ಗಾಂಧೀಜಿಯವರು. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಗಾಂಧೀಜಿಯವರು. ಲಾಸ್ಟ್ ತಮಗೊಂದು ವರ್ಡ್ ಕೇಳ್ತೀನಿ, ಕರೆಕ್ಟ್ ಹೇಳಬೇಕು. ಆಹಾರದ ನಿಜವಾದ ರುಚಿ ನಾಲಿಗೆ ಗುರುತಿಸುವುದಿಲ್ಲ, ಬದಲಾಗಿ ಅವನ ಮಾನಸಿಕ ವ್ಯವಸ್ಥೆಯಿಂದ ನಿರ್ಧರಿಸುತ್ತದೆ. ಆಹಾರದ ನಿಜವಾದ ರುಚಿ ನಾಲಿಗೆ ಗುರುತಿಸುವುದಿಲ್ಲ, ಬದಲಾಗಿ ಅವನ ಮಾನಸಿಕ ವ್ಯವಸ್ಥೆಯಿಂದ ನಿರ್ಧರಿಸಲಾಗುತ್ತದೆ. ಈ ವರ್ಡ್ ಯಾರು ಹೇಳೋದು? ಎಲ್ಲರಿಗೂ ಧನ್ಯವಾದಗಳು.